ರಾಜ್ಯದಲ್ಲಿ ಸದ್ಯ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಚಿವ ಸಂಪುಟದ ವಿಸ್ತರಣೆ ವಿಚಾರವೂ ಸಹ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಮದುರ್ಗದ ಶಾಸಕರಾಗಿರುವ ಜೊತೆಗೆ ರಾಜ್ಯ ಸರ್ಕಾರದ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವ ಅಶೋಕ್ ಪಟ್ಟಣ್ ಸರ್ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಈಗ ರಾಜ್ಯದಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ? ರಾಜ್ಯದಾಗೆ ಬೆಳವಣಿಗೆ ನಡೀತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಈ ಬೆಳವಣಿಗೆಗಳೆಲ್ಲ ಮಾಧ್ಯಮದವರು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ ಯಾವ ಥರ ಹೇಳ್ತಾರೋ ಅದು ಕೇಳ್ತೀನಿ ಅಂತ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಆದರೂ ಕೂಡ ಇವತ್ತಾಗೋಯ್ತು, ಇದಾಗಿತ್ತು, ಗೌರ್ಮೆಂಟ್ ಬಿದ್ದೋಗ್ತದೆ, ಏನೇನು ಇಲ್ಲದೇ ಇರೋದೆಲ್ಲ ಸುದ್ದಿಗಳು ಬಿ ಜೆ ಪಿಯವ್ರು ಕೊಮ್ಮಕ್ಕಿಂತ ಮಾಡ್ತಾಯಿದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದೆಲ್ಲ ಸುಳ್ಳು. ಪತ್ರಿಕೆನಾಗೆ ಆಗಲಿ ಮೀಡಿಯಮ್ ಬರೋದೆಲ್ಲ ಸುಳ್ಳು. ಹೈಕಮಾಂಡ್ ಅವರು ಹೇಳಿದರೆ ಕಾಂಗ್ರೆಸ್ ಪಕ್ಷ ಒಂದಾಗಿದೆ, ಗಟ್ಟಿಯಾಗಿದೆ. ಡಿ ಕೆ ಶಿವಕುಮಾರು ಆಮೇಲೆ ಸಿದ್ದರಾಮಯ್ಯ ಕೂಡ ಏನೂ ಭಿನ್ನಾಭಿಪ್ರಾಯ ಇಲ್ಲ. ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂಗೆ ಸಿದ್ದರಾಮಯ್ಯ ಪದೇ ಪದೇ ಉಚ್ಚಾರಣೆ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಉಚ್ಚಾರಣೆ ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೋ ಆ ಥರ ನಾವು ಒಬಿಡಿಯೆಂಟ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಪಕ್ಷದಾಗ ಯಾವುದೂ ಗೊಂದಲ ಇಲ್ಲ. ಸರ್, ಈಗ ನಿಮ್ಮ ಪ್ರಕಾರ ಈಗ ನಾಯಕತ್ವ ಬದಲಾವಣೆ ವಿಚಾರದಾಗ ನೋಡಿದಾಗ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬೇಕು ಅನಿಸುತ್ತಾ, ಹೆಂಗೇನು ಸರ್? ಸಿದ್ದರಾಮಯ್ಯ ಅವ್ರು ಬಿಟ್ಕೊಡದೇ ಇರೋದು ಪ್ರಶ್ನೆನೇ ಇಲ್ಲ. ಅವ್ರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಬಿಟ್ಕೊಡದೇ ಇರೋದು ಪ್ರಶ್ನೆ ಬರೋಲ್ಲ. ಈಗ ಹೈಕಮಾಂಡ್ ಅವ್ರು ಹೇಳಿದರೆ ಬಿಟ್ಕೊಡು ಅಂತಂದರೆ ಬಿಟ್ಕೊಡ್ತಾರೆ. ಹೈಕಮಾಂಡ್ ಇದು ಸುಪೀರಿಯರ್ ಇನ್ ಕಾಂಗ್ರೆಸ್ ಪಾರ್ಟಿ, ಆ ಥರ ಮಾಡ್ತಾರೆ ಅಷ್ಟೇ. ಬಟ್ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ಅವರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು ಅನ್ನೋ ಮಾತುಗಳು ಸಹ ಎಲ್ಲ ಒಂದು ಕಡೆ ಕೇಳ್ತಾ ಬರುವಂಥದ್ದು. ಈ ನೆಲೆಯಲ್ಲಿ ಸಿದ್ದರಾಮಯ್ಯನವ್ರ ನಡುವೆ ಡಿ ಕೆ ಶಿವಕುಮಾರ್ ನಡುವೆ ಎಲ್ಲ ಒಂದು ಕಡೆ ಪೈಪೋಟಿ ನಡೆಯುತ್ತಾ ಅನ್ನೋದು ಸಿ ಎಂ ಸ್ಥಾನ ಉಳಿಸ್ಕೊಳ್ಳೋಕೆ ಅಂತ. ಪೈಪೋಟಿ ಏನಿಲ್ಲ. ಆಮೇಲೆ ಇವ್ರು ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಅನ್ನೋದ್ರಿಂದ ಎರಡು ಮಾತಿಲ್ಲ. ಅವರು ಕಷ್ಟಪಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ನಾಯಕತ್ವದವರು ಕಷ್ಟಪಟ್ಟಿದ್ದಾರೆ, ಎಲ್ಲ ನಾಯಕರುಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದರೊಳಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಪೈಪೋಟಿ ಪ್ರಶ್ನೆ ಬರೋಲ್ಲ. ಇಬ್ಬರು ಹೇಳಿದ್ದಾರೆ, ಮತ್ತೆ ಪದೇ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಹೈಕಮಾಂಡ್ ಅವ್ರು ಯಾವ ಥರ ನಿರ್ಧಾರ ಮಾಡ್ತಾರೆ ಅದನ್ನ ನಿರ್ಧಾರಕ್ಕೆ ನಾವು ಬದ್ಧವಾಗಿದೆ ಅಂತ ಹೇಳಿದ್ದಾರೆ, ಅದ್ರ ಪ್ರಕಾರ ನೋಡ್ಕೊತಾರೆ. ಅಲ್ಲ ಸರ್, ಈಗ ಮತ್ತೊಂದು ಈ ಇಬ್ಬರ ನಾಯಕರ ನಡುವೆ ಸಿ ಎಂ ಅಂದರೆ ಕುರ್ಚಿ ಫೈಟ್ ವಿಚಾರ ನಡುವೆ ಮತ್ತೆ ದಲಿತ ಸಿ ಎಂ ಕೂಗು ಇದೀಗ ಮತ್ತೆ ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಸರ್ ನಾನು ರೇಸ್ನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ದಲಿತ ಸಿ ಎಂ ಆಗಬೇಕು ಸರ್, ಏನು ಅನಿಸುತ್ತೆ? ದಲಿತ ಸಿ ಎಂ ಆಗಲೇಬೇಕು ಅಂತ ಇವತ್ತಲ್ಲ ನಾಳೆ ಆಗಲೇಬೇಕು, ಹಾಗೇ ಆಗ್ತಾರೆ. ದಲಿತ ಪರಮೇಶ್ವರ್ ಅವರು ಭಾಳ ಸೀನಿಯರ್ ಇದ್ದಾರೆ. ಅವರು ಕೂಡ 7-8 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಕಾರಣಾಂತರಗಳಿಂದ ಅವರು ಕೂಡ ಚೀಫ್ ಮಿನಿಸ್ಟರ್ ಆಗಿಲ್ಲ. ಅವರು ಕೂಡ ಒಬ್ಬ ಒಳ್ಳೆಯ ಸ್ಟ್ರಾಂಗ್ ಅಭ್ಯರ್ಥಿ. ಡಿ ಕೆ ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ಎಲ್ಲರೂ ಒಳ್ಳೆಯ ಅಭ್ಯರ್ಥಿಗಳೇ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಅವರು ಕೂಡ ನಡ್ಕೊತಾರೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಬಂದಾಗ ಅಶೋಕ್ ಪಟ್ಟಣ್ ಅವರು ಸಹ ಇದೀಗ ಮತ್ತೆ ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. 100% ಆಕಾಂಕ್ಷಿಯಾಗಿ ಇದ್ದೇ ಇದ್ದೀನಿ. ಯಾಕಂದರೆ ನಾನು ಭಾಳ ಸೀನಿಯರ್ ಇದ್ದೀನಿ. ನಾನು ಯಾವಾಗಲೂ ಮಿನಿಸ್ಟರ್ ಆವಾಗಾಯಿತು. ಕಾರಣಾಂತರಗಳಿಂದ ಈ ಉಪಜಾತಿ ಬಂದಿರೋದ್ರಿಂದ ಉಪಜಾತಿ ಆ ಪಂಗಡ ಈ ಪಂಗಡ ಅಂಥೇಳಿ ನನಗೆ ಸ್ವಲ್ಪ ಹಿಂದೇಟಾಗಿದೆ. ಈ ಸರಿ ಆ ಪಂಗಡ ನೋಡೋಕೆ ಹೋಗ್ಬಿಡಿ ಸರ್, ನಾನೊಬ್ಬ ಸೆಕ್ಯುಲರ್ ಕಾಂಗ್ರೆಸ್ ಕಾರ್ಯಕರ್ತ. ನಾನು ಭಾಳ ಸೀನಿಯರ್ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಭಾಳ ದುಡಿದಿದ್ದೀನಿ. ನಾವು ಕೂಡ ಒಳ್ಳೆಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋದು. ನಮ್ಮ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಕೂಡ ಶಾಸಕರಾಗಿದ್ದರು. ನಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ದರು. ನಾವು ಪ್ರಾಮಾಣಿಕವಾಗಿ ನಮ್ಮ ರಾಮದುರ್ಗ ತಾಲೂಕಿನಾಗೆ ಭಾಳ ಅಭಿವೃದ್ಧಿ ಮಾಡಿದ್ದೀನಿ. ಆದ್ದರಿಂದ ತಾವು ದಯವಿಟ್ಟು ನನಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅವರು ತಿಳಿಸಿ ನೋಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅಲ್ಲ, ಈಗ ಅಶೋಕ್ ಪಟ್ಟಣ್ ಅವರು ಯಾಕೆ ಸಚಿವರಾಗಬೇಕು ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು ಸರ್. ಇದಕ್ಕೆ ನೀವು ಕ್ಲಾರಿಟಿ ಕೊಡೋದಾದರೆ ಯಾಕೆ ಮಂತ್ರಿ ಆಗಬೇಕು ಅಂತ ಈ ಥರ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸರಿ ಕಾಣಲ್ಲ. ಯಾಕಂದ್ರೆ ಯಾಕೆ ಮಂತ್ರಿ ಆದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಚೆನ್ನಾಗಿ ಮಾಡ್ಬೋದು. ಆಮೇಲೆ ನಮ್ಗೆ ಯಾವುದೇ ಖಾತೆ ಕೊಟ್ಟರು ಆ ಖಾತೆ ನಿಭಾಯಿಸ್ಕೊಂಡು ಆ ಖಾತೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೋಬೇಕು ಅಂತ ಒಂದು ಆಸೆ ಇದೆ. ಆದ್ದರಿಂದ ನಾವು ಮಂತ್ರಿ ಆಗಬೇಕು ಅಂತ ಆಸೆ ಪಡ್ತೀನಿ. ಅಲ್ಲ, ಈಗ ಸಿದ್ದರಾಮಯ್ಯನವರ ಆಪ್ತರ ಅನ್ನೋದಕ್ಕೆ ಕಾರಣಕ್ಕಾಗಿ ಅಲ್ಲೊಂದು ಕಡೆ ಮಂತ್ರಿಕೆ ಬೇಡಿಕೆ ಇಟ್ಟರೆ ಹೆಂಗೆ ಸರ್ ನೀವು? ಸಿದ್ದರಾಮಯ್ಯ ಅವರು ಆಪ್ತ ಅನ್ನೋದಕ್ಕಿಂತ ಆಪ್ತನೂ ಹೌದು, ಡಿ ಕೆ ಶಿವಕುಮಾರ್ಗೆ ಆಪ್ತ, ಸಿದ್ದರಾಮಯ್ಯವ್ರಿಗೆ ಆಪ್ತ. ನಾನು ಆ ಆಪ್ತ ಅನ್ನೋದಕ್ಕಿಂತ ಕೆಲಸ ಮಾಡಿ ದುಡ್ದಿದ್ದೀನಿ. ಭಾಳ ಸೀನಿಯಾರಿಟಿ ಇದೆ. ನಮ್ಮ ಜೂನಿಯರ್ಗಳೆಲ್ಲ ಬೇಕಾದಷ್ಟು ಜನ ಮಂತ್ರಿಗಳಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಅವ್ರು ನೋಡ್ತೀನಿ ಅಂತ ತಂದಿದ್ದಾರೆ. ಸರ್, ಈಗ ಈ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬಿ ಜೆ ಪಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ, 75ರಿಂದ 100 ಕೋಟಿಗೆ ಒಂದೇ ಸೇಲ್ ಆಗುವ ಒಂದು ಲೆಕ್ಕಾಚಾರಗಳು ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನೋ ಮಾತನ್ನು ಬಿ ಜೆ ಪಿಯವರು ಆರೋಪ ಮಾಡ್ತಾ ಇದ್ದಾರೆ ಸರ್.
ಕುದುರೆ ವ್ಯಾಪಾರ ಮಾಡಿದವರೇ ಬಿ ಜೆ ಪಿಯವರು. ನಮಗೆ ಕುದುರೆ ವ್ಯಾಪಾರ ಅಂತ ಕಾಂಗ್ರೆಸ್ನವ್ರಿಗೆ ಏನು ಗೊತ್ತೇ ಇಲ್ಲ. ನೀವೇ ನೋಡಿದ್ದೀರಾ, ಆಪ್ರೇಷನ್ ಕಮಲ ಮಾಡಿ ಕುದುರೆ ವ್ಯಾಪಾರ ಮಾಡಿ ಸರ್ಕಾರ ಬೀಳ್ಸೋದು, ಸರ್ಕಾರ ತರೋದೆಲ್ಲ ಅವ್ರಿಗೆ ಬಿಟ್ಟಿದ್ದು ಕೆಲಸ ಹೊರತಾಗಿ ಕಾಂಗ್ರೆಸ್ನವ್ರಿಗೆ ಅದೇನು ಸಂಬಂಧ ಇಲ್ಲ. ಅಂದರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಜೊತೆಗೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋ ಮಾತನ್ನು ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳ್ತಾ ಇರುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.